ಕತೆ ತಗೊಂಬಂದಂತ ಸಂದರ್ಭದಲ್ಲಿ ನೀವೇ ಡೈರೆಕ್ಟ್ ಮಾಡಿ ಅಂತ ಹೇಳಿದ್ರಂತೆ, ಯಾವ ಕಾರಣದಿಂದ? ಇಲ್ಲ, ಅವ್ರು ಹೇಳಿದ ರೀತಿ ಚೆನ್ನಾಗಿತ್ತು ಕಥೆ. ಅದು ಏನ್ ಅರ್ಧ ಗಂಟೆ ಎಲ್ಲ ಏನಿಲ್ಲ ಅಲ್ಲ, ಒಂದು 5 ನಿಮಿಷ ಸಾಕು. ಕರೆಕ್ಟ್ 4 ಇಂದ 5 ನಿಮಿಷ, 4 to 5 minutes ಹೇಳಿದ ಕತೆ. ಇಡೀ ಕತೆನ, ಇಡೀ ಜೀವನ ಹೇಳ್ಬಿಟ್ರು. ನಾನು ಈ ಒಂದು ಕ್ಯಾಟ್ರಿಂಗ್ ಬರ್ತದೆ, 1 ನಿಮಿಷದಲ್ಲಿ ಈ ಕ್ಯಾಟ್ರಿಂಗ್ ಬರುತ್ತೆ, ಆ ಕ್ಯಾಟ್ರಿಂಗ್ ಬರುತ್ತೆ, ಈ ಕ್ಯಾಟ್ರಿಂಗ್ ಬರುತ್ತೆ. ಈ 3 ಕ್ಯಾಟ್ರ್ ಬಗ್ಗೆ ಹೇಳಿದಾಗ ಬೇರೆ ಯಾವ ಕ್ಯಾಟ್ರ್ ನೆನಪೇ ಬರಲಿಲ್ಲ ಅಂತ. ತುಂಬಾ ಕಷ್ಟ ಬೇಸಿಕಲಿ. ಬೇರೆ ಎಲ್ಲಾ ಪಾತ್ರಗಳು ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ 3 ಪಾತ್ರ ಮುಖ್ಯ ಅಲ್ಲ, ಅದ್ರ ಬರೋ ಪಾತ್ರಗಳನ್ನ ಮುಖ್ಯ. ಯಾಕಂದ್ರೆ ಅದೆಲ್ಲ ಬಂದಾಗ್ಲೇ ಈ 3ಕ್ಕೆ ಪರಿಪೂರ್ಣತೆ ಇರುತ್ತೆ. ಅದನ್ನ ಎಕ್ಸಲೆಂಟ್ ಆಗಿ ಹೇಳಿದಾಗ ನನಗೆ ನೀವು ಮಾಡಿ ಜನ ಯಾಕೆ ಇನ್ನೊಬ್ರು ಮಾಡಬೇಕು, ಯಾಕೆ ನಿಮ್ಗೆ ಮಾಡೋಕ್ಕಾಗಲ್ವಾ? ಇಲ್ಲ ಅಣ್ಣ ಮಾಡ್ಬೋದಾ, ಮಾಡಿ ಹೇಳ್ತೀನಿ, ಕ್ಯಾನ್ ಡು. ಅದಾದ್ಮೇಲೆ ಸೀರಿಯಸ್ ತಗೊಂಡು ಮಾಡಿದ್ವಿ. ಎವ್ರಿ ಟೈಮ್ ವಿ ಮೆಟ್ ದೇರ್ ವಾಸ್ ಅನ್ ಇಂಪ್ರೂವ್ಮೆಂಟ್, ದೇರ್ ವಾಸ್ ಅನದರ್ ದಿಸ್ ಒನ್ ಫೈನ್ ಡೇ ಕೇಮ್ ಅಂಡ್ ಶೋಡ್ ಮಿ ಒನ್ ಸೀನ್. ಅದನ್ನ ನೋಡಿ ಆ ರಮೇಶ್ ರೆಡ್ಡಿ ಅಂತ ನೋಡಿ, ಅವ್ರು ಅನಿಲ್ ಬರ್ದಿತ್ತು, ಅವ್ರ ಪತ್ರಿಕೆ ಇತ್ತು ಈ ಥರ ಮಾಡ್ಬೇಕಂತ ಮಾಡಿ. ಅದು ಫಿಕ್ಸ್ ಆಯ್ತು. ಅವರು ಅನಿಮೇಷನ್, ಫುಲ್ ಫಿಲ್ಮ್ ಅನಿಮೇಷನ್ ತೋರಿಸ್ತಾರೆ. ಯಾರಿಗೆ ಬರುತ್ತೆ ಐಡಿಯಾ ಹೇಳಿ? ಹೌದು. ಐ ಥಿಂಕ್ ದಟ್ ವೇ ಅರ್ಜುನ್ ಹಸ್ ವರ್ಕ್ ವೆರಿ ಹಾರ್ಡ್. ಐ ಥಿಂಕ್ ಇದೇ ಫಸ್ಟ್ ಅಲ್ವಣ್ಣ ಎಲ್ಲ ರೆಡಿ ಮಾಡ್ಕೊಂಡು? ಎಸ್, ಇದೆ ಫಸ್ಟ್ ಸಿನಿಮಾ ತೋರಿಸಿದ್ದು. ಎಸ್ ಫಸ್ಟ್. ಇದು ಬೇರೆಯವ್ರಿಗೆ ಮಾದರಿ ಆಗ್ಬಿಡ್ತೀವಿ ಇವಾಗ. ಅದಕ್ಕೆ ನೋಡಿ 3 ಪಾತ್ರದ ಡೈಲಾಗ್ ಅವರೇ ಹೇಳಿದ್ದಾರೆ, ಫಿಲ್ಮ್ ಪಿಕ್ಚರೈಸ್ ಮಾಡಿದ್ದಾರೆ, ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಡುಗಳು ಅವಾಗ ಒಂದು ಸ್ಮಾಲ್ ಮಾಂಟೇಜಸ್ ಹಾಡುಗಳು ನಮ್ಗೆ ತಂದಿದ್ದಾರೆ. ಅದು ಅದೇ ಡೆಪ್ತ್ ಕೊಡ್ತು. ಹೆಂಗಿದೆ ಆ್ಯಕ್ಚುಲಾಗಿ ನಾನು ಅದೇ ಹೇಳ್ತಿರೋದು, ಇದು ಮಾಡಿ ಅನಿಮೇಷನ್ ಸಿನಿಮಾನು ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಇದೇ ಅನಿಮೇಷನ್ ಮಾಡಿ ಜೊತೆಲಿ ಆಗಲಿ, ಒಂದು ಕಾಮಿಕ್ ಥರ ಆಗಿ, ಕಾಮಿಕ್ ಎಲ್ಲ ಮಾಡ್ತಾರೆ ಬರ್ತಾರೆ, ಆ ಥರ ಒಂದು ಕಾಮಿಕೇ ಮಾಡ್ಬೋದು. ದಿಸ್ ಒನ್ ಹೆಂಗೆ ರಾಮಾಯಣ ಮಹಾಭಾರತ ಒಂದು ಕಾಮಿಕ್ ಮಾಡಬೇಕು, ಅಮರಚಿತ್ರ ಕಥಾ ಅಂತ ಮಾಡ್ಬೇಕು. ಇದು ಅಮರಚಿತ್ರ ಕಥಾ ಆಗ್ಬೇಕನ್ನೋದೇ ನಮ್ಮ ಆಸೆ. ನೋಡಿ, ಒಂದು ವಿಷಯ ಯಾವಾಗ ಅಮರವಾಗಿರ್ಬೇಕು, ಅದು ಚಿತ್ರವಾಗಿ ಬರಬೇಕು, ಅದು ಕಥೆಯಾಗಿ ಹೋಗ್ಬೇಕು. ಅದಕ್ಕೆ ಅಮರಚಿತ್ರ ಕಥಾ. ಅದಕ್ಕೋಸ್ಕರ ಅದೊಂದು ಕಾಮಿಕ್ ಬಂದ್ಬಿಡ್ತು ಅಂದ್ರೆ ಹುಡುಗರ ಓದ್ತಾ ಒಬ್ಬ ಇದ್ದ ಕಣೆ, ಇನ್ನೊಬ್ಬ ಇದ್ದ ಕಣೆ, ಏನೇ ಅದು ಇಂಟ್ರೆಸ್ಟ್ ನಮ್ಗೆ. ನೀವು ನಂಬಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ರಾಮಾಯಣ, ಹನುಮಾನ್ ಅದೆಲ್ಲ ಹೋಗ್ಬೇಕು, ಏನೇ ಕ್ಯಾರೆಕ್ಟ್ರು ನಮ್ಗೆ ನೋಡಿ ಇವಾಗ ಗೂಸ್ ಬಂಬರು. ಯು ಶುಡ್ ಮೇಕ್ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ, ಮೈಟ್ ಬಿ 2 years 3 years ಮಕ್ಕಳಿಗೆ ಗೊತ್ತಾಗಲ್ಲ. ತೊಳೆ ಮೇಲೆ ಕೂರ್ಸ್ಕೊಂಡು ಸುಮ್ಮನೆ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೆ, ಇದು ಮಗಳೇ ಕಿಪ್ಪರ್ ಅಂತ ಒಂದಿದು ಅವ್ರು 30 ಬುಕ್ ಓದ್ತಿದ್ದೆ ನಾನು ಒಂದೊಂದು ದಿನಲ್ಲೇ. ಸೊ ಆ ಬುಕ್ ಮಕ್ಕಳಿಗೆ ಟ್ರೈನ್ ಮಾಡಬೇಕು. ಅಂದರೆ ಅದರಲ್ಲಿ ಈ ಎಸ್ಪೆಷಲಿ 45 ಸಿನಿಮಾದಲ್ಲಿ ಒಳ್ಳೆ ಒಂದು ಎಲಿಮೆಂಟ್ ಇದೆ. ಮಕ್ಕಳು ದೇ ಕ್ಯಾನ್ ಗೋ ಆನ್, ದಿಸ್ ಇಸ್ ವಾಟ್ ಇಸ್ ಲೈಫ್, ಅಯ್ಯೋ ಇದಾ